ಗುರುಗಳಿದ್ದಾರೆ ಸಾಧನೆಯಾಗಲಿಕ್ಕೆ ಸಾಧ್ಯ, ಗುರುಗಳಿದ್ದಾರೆ ಮೋಕ್ಷ ದೊರೆಯಲಿಕ್ಕೆ ಸಾಧ್ಯ. ಗುರುಗಳಿಲ್ಲದೆ ಸಾಧನೆಯ ಕನಸನ್ನ ಸಹಿತ ಕಾಣಲಿಕ್ಕೆ ಸಾಧ್ಯವಿಲ್ಲ. ಶಾಸ್ತ್ರಗ್ರಂಥಗಳ ಜ್ಞಾನವನ್ನು ತಂದುಕೊಳ್ಳಬೇಕು, ಗುರುಗಳಿರಬೇಕು. ವ್ರತೋಪವಾಸಗಳನ್ನು ಮಾಡಬೇಕು, ಗುರುಗಳ ಅನುಗ್ರಹವಿರಬೇಕು. ಕರ್ಮಾನುಷ್ಠಾನವನ್ನು ಮಾಡಬೇಕು, ಗುರುಗಳ ಅನುಗ್ರಹವಿರಬೇಕು. ಭೂರಿ ತಪಸ್ಸನ್ನ ಮಾಡಬೇಕು, ಗುರುಗಳ ಅನುಗ್ರಹವಿರಬೇಕು. ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡಿ ಅದರ ಫಲವನ್ನು ಪಡೆಯಬೇಕು, ಗುರುಗಳ ಅನುಗ್ರಹವಿರಬೇಕು. ಭಗವಂತನ ದರ್ಶನಕ್ಕಾಗಿ ವಿಶೇಷೋಪಾಸನೆಯನ್ನ ಮಾಡಬೇಕು, ಗುರುಗಳ ಅನುಗ್ರಹವಿರಬೇಕು. ಹೃದಯದಲ್ಲಿ ಭಗವಂತನನ್ನ ಕಾಣಬೇಕು, ಗುರುಗಳ ಅನುಗ್ರಹವಿರಬೇಕು. ಮೋಕ್ಷ ಪಡೆಯಬೇಕು, ಗುರುಗಳ ಅನುಗ್ರಹವಿರಬೇಕು. ಮೋಕ್ಷದಲ್ಲಿ ಆನಂದವನ್ನು ಅನುಭವಿಸಬೇಕು, ಗುರುಗಳ ಅನುಗ್ರಹವಿರಬೇಕು. ಗುರುಗಳಿಲ್ಲ, ಗುರುಗಳ ಅನುಗ್ರಹವನ್ನು ಪಡೆದುಕೊಂಡಿಲ್ಲ, ಯಾವ ಸಾಧನೆಯನ್ನೂ ಮಾಡಲಿಕ್ಕೆ ಸಾಧ್ಯವಿಲ್ಲ.